ಸ್ನೇಹಿತರೆ ನಮಸ್ಕಾರ. ನಾನೀಗ ಒಂದು 450 ವರ್ಷಗಳ ಹಿಂದಿನ ಮನೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಬಣಕಲ್ ಕೊಟ್ಟಿಗೆಹಾರ ಬಣಕಲ್ ಸಮೀಪದ ಬಂಕೇನಹಳ್ಳಿಯ ಬಾಪು ದಿನೇಶ್ ಅವರ ಮನೆ ಇದು. ಬಾಪು ದಿನೇಶ್ ಅವರು ಪ್ರಖ್ಯಾತ ಸಾಹಿತಿ ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ತುಂಬ ಆಪ್ತರು. ನಾನು ಅಂತರಂಗ ಯೂಟ್ಯೂಬ್ ಚಾನಲಾಗಿ ನಾನು ಟಿ ಕೆ ರಮೇಶ್ ಶೆಟ್ಟಿ ಇವತ್ತು ನಮ್ಮ ಸ್ನೇಹಿತರೊಂದಿಗೆ ಈ ಮನೆಗೆ ಭೇಟಿ ಕೊಟ್ಟಿದ್ದೇವೆ. ನೋಡಿ, ಈ ಮನೆಯನ್ನು ನಾನೀಗ ನಿಮಗೆ ತೋರಿಸ್ತಾ ಇದ್ದೇನೆ. ಎಷ್ಟು ಸುಂದರವಾಗಿದೆ, ಎಷ್ಟು ಓರಣವಾಗಿ ಅದನ್ನು ಇಟ್ಕೊಂಡಿದ್ದಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೇನೆ. ನೋಡಿ, ನಾನೀಗ ಮನೆ ಒಳಗೆ ಹೋಗ್ತಾ ಇದ್ದೀನಿ. ನೋಡಿ, ಎಷ್ಟೊಂದು ಸುಂದರವಾಗಿದೆ. ನೋಡಿ, ಹಳೆ ಕಾಲದ ಎಲ್ಲ ವಸ್ತುಗಳು. ಈಟಿ, ಇಲ್ಲೊಂದು ಈಟಿ ಇದೆ ನೋಡಿ. ಈಟಿ ನೋಡಿ, ಈಟಿ. ಸ್ವಲ್ಪ ಬಕ್ಕೊಂಡು ಹೋಗ್ಬೇಕಿಲ್ಲಿ. ನೋಡಿ, ಮನೆ ಒಳಗಡೆ ಎಷ್ಟು ವರ್ಣವಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಇತ್ತೀಚೆಗೆ ಬಿಡುಗಡೆಯಾದ ತೇಜಸ್ವಿಯರ ಸಮಗ್ರ ಕೃತಿಗಳ ಪುಸ್ತಕಗಳಿದ್ದಾವೆ ನೋಡಿ. ತೇಜಸ್ವಿ ಪ್ರಸಂಗಗಳು ಸಮಗ್ರ ಕೃತಿ ಜಗತ್ತು ನೋಡಿ ಇಲ್ಲಿದೆ. ನೋಡಿ, ಮನೆಯೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟೊಂದು ವರ್ಣವಾಗಿ ಈ ಮನೆಯನ್ನು ಇಟ್ಕೊಂಡಿದ್ದಾರೆ. 450 ವರ್ಷಗಳ ಹಳೆಯದಾದಂಥ ಮನೆ. ಸ್ನೇಹಿತರ ಜೊತೆಗೆ ನಾವು ಇಲ್ಲಿ ಬಂದಿದ್ದೇವೆ. ನೋಡಿ, ಮಧ್ಯದಲ್ಲಿ ಬಾಪು ದಿನೇಶ್ ದಂಪತಿ ಇದ್ದಾರೆ. ಬಾಪು ದಿನೇಶ್ ಅವರ ಶ್ರೀಮತಿಯವರಿಗೆ ಈ ಮನೆ ಇಷ್ಟು ವರ್ಣವಾಗಿ ಇಟ್ಟಿರೋದು ಎಲ್ಲ ಅವರಿಗೆ ಸಲ್ಲಬೇಕು. ಅದ್ರದ್ದು ಇದೆಲ್ಲ ಕ್ರೆಡಿಟ್ ಎಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿ ಅವರು ಇಟ್ಟಿದ್ದಾರಲ್ಲ. ಹೌದು, ಅವರು ತೀರ್ಥಹಳ್ಳಿಯ ಹೆಣ್ಮಗಳು. ನಾನು ಈಗಾಗಲೇ ಹೇಳಿದಾಗೆ ಬಾಪು ದಿನೇಶ್ ಅವರು ಪ್ರಖ್ಯಾತ ಸಾಹಿತಿ ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಭಾಳ ಆಪ್ತರು. ಅವರ ಪುಸ್ತಕದ ಕವರ್ ಪೇಜಿಗೆ ಇವರೇ ಆರ್ಟ್ ಬರಿತಾಯಿದ್ರು. ಅವರೊಟ್ಟಿಗೆ ಮೀನು ಹಿಡಿಲಿಕ್ಕೆ ಬೇರೆ ಬೇರೆ ಎಲ್ಲ ಸಾಹಸಗಳಿಗೆ ಇವರವ್ರ ಜೊತೆಗೂಡಿ ಹೋಗ್ತಾಯಿದ್ರು. ಇವರು ಬೆಂಗಳೂರಿನ ಚಿತ್ರಕಲಾ ಪರಿಷತ್ತಿನ ನಿರ್ದೇಶಕರು ಕೂಡ ಹೌದು ಬಾಪು ದಿನೇಶ್ ಅವರು. ತುಂಬ ಸಂತೋಷ ಆಗಿದೆ ಸರ್ ನಮಗೆ ಮನೆಗೆ ಬಂದು. ನೋಡಿ, ಇಲ್ಲೊಂದು ಕಿಚನ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಹೊರಗಡೆ ಆವರಣ, ಮನೆ ಹಿಂಬದಿಯಲ್ಲಿ. ನೋಡಿ, ಎಷ್ಟು ವರ್ಣವಾಗಿ ಇಟ್ಟಿದ್ದಾರೆ. ಜೆ ಕೆ ರಮೇಶ್ ಅವರು ಏನೋ ದಿನೇಶ್ ಅವ್ರ ಬಗ್ಗೆ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಇನ್ನೊಂದ್ಸಲ ದಿನೇಶ್ ಅವರು ಕೇವಲ ಅವ್ರ ಮಾತ್ರ ಕಲಾವಿದರಲ್ಲ, ಅವರ ಇಡೀ ಮನೆಯನ್ನೇ ಒಂದು ಕಲಾ. ಹೌದೌದು, ಖಂಡಿತವಾಗಿಯೂ ನಿಜ ಸರ್. ಹೌದು, ನಿಜ ಸರ್. ದೇವರ ಮನೆ. ಬೇಸಿಗೆಯಲ್ಲಿ ಸೆಕೆಗೆ ಏನಾಗಲ್ಲ ಬಹುಶಃ ಇಲ್ಲಿ. ಅದು ಇನ್ನು ಚಾವಡಿಲಿ ಕೊಡ್ತೀವಲ್ಲ, ಅದು ಬೇಸಿಗೆಲ್ಲೂ ಒಳ್ಳೆ ತಣ್ಣಗೆ. ಆ ವೆದರ್ ನಿಮ್ಗೆ ಎಸಿಲೂ ಸಿಗಲ್ಲ. ಚಳಿಗಾಲದಲ್ಲಿ ಚಳಿನೂ ಆಗಲ್ಲ, ಬೇಸಿಗೆಯಲ್ಲಿ ಸುಖನೂ ಆಗಲ್ಲ. ಇದೆಲ್ಲ ಅವಳು ಮಾಡ್ತಾಳೆ ನೋಡಿ. ಇದು
ಅವರು ಹೆಸರು ವಾಸುಕಿ. ವಾಸುಕಿ, ದಿನೇಶ್ ಅವರ ಪತ್ನಿ ಶ್ರೀಮತಿಯವರು ವಾಸುಕಿ ಅವರು ಮಾಡಿರ್ತಕ್ಕಂಥ ಕಲಾಕೃತಿಗಳು. ಇದು ಅವರೇ ಮಾಡಿರೋದಲ್ಲ? ಇದು ದಿನೇಶ್ ಅವರು ಮಾಡಿರೋದು. ದಿನೇಶ್ ಅವರು ಕೂಡ ಮೂಲತಃ ಅವರು ಚಿತ್ರಕಲಾವಿದರು. ನೋಡಿ ಕಲಾಕೃತಿಗಳೆಲ್ಲ ಇದೆ. ಇಡೀ ಮನೆ ಒಂದು ಕಲೆ ಥರ ಇದೆ. ಕಲಾಕೃತಿಗಳ ಆಗರವಾಗಿದೆ ಈ ಮನೆ, ನಿಜಕ್ಕೂ ಹೇಳಬೇಕು ಅಂತ ಹೇಳಿದ್ರೆ ಖಂಡಿತ. ನೋಡಿ ಮತ್ತೊಮ್ಮೆ ನಾನು ಬಾಪು ದಿನೇಶ್ ಅವರ ಮನೆಯ ಆವರಣದಿಂದ ನಿಂತು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಟಿ.ಕೆ. ರಮೇಶ್ ಶೆಟ್ಟಿ, ಅಂತರಂಗ ಯೂಟ್ಯೂಬ್ ಚಾನಲ್ಗಾಗಿ ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. 450 ವರ್ಷಗಳ ಮನೆ.